ಪ್ರತಿಯೊಬ್ಬ ಮಹಿಳೆಗೂ ಒಂದು ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಇರುತ್ತೆ. ಅದು 22 ಡೇಸಿಂದ 40-45 ಡೇಸ್ ಸೈಕಲ್ ಆಗಿರ್ಬೋದು. ಸೊ ಅವರ ಒಂದು ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಇಂತಿಷ್ಟು ದಿನಗಳಿಗೆ ಆಗ್ತಾ ಇದೆ ಕರೆಕ್ಟಾಗಿ. ಅದು 22 ಡೇಸ್ಗಾಗಿರ್ಬೋದು, 30 ಡೇಸ್ಗಾಗಿರ್ಬೋದು, ಅಥವಾ 40 ಡೇಸ್ಗಾಗಿರ್ಬೋದು. ಇಷ್ಟು ದಿನಗಳಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಅಂತ ತಿಳ್ಕೊಬೋದು. ಅದು ರೆಗ್ಯುಲರ್ ಆಗಿ ಆಗದೆ 2 ತಿಂಗಳಿಗೋ 4 ತಿಂಗಳಿಗೋ 6 ತಿಂಗಳಿಗೋ ಅದು ಪ್ರೆಡಿಕ್ಟ್ ಮಾಡದೇ ಇರುವಂಥ ದಿನಗಳಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ರೆಗ್ಯುಲರ್ ಆಗಿರುವಷ್ಟು ದಿನ ಮಹಿಳೆಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಇರೋದಿಲ್ಲ. ಅದೇ ಇರ್ರೆಗ್ಯುಲರ್ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಒಂದು ಮಹಿಳೆಯ ದೇಹಕ್ಕಾಗ್ಬೋದು ಅಥವಾ ಅವರ ಒಂದು ಲೈಫ್ಗಾಗ್ಬೋದು ಒಂದು ತೊಂದರೆನೇ ಅಂತ ಹೇಳ್ಬೋದು. ಇರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ತುಂಬ ಪೇನ್ಫುಲ್ ಆಗಿರುತ್ತೆ, ಅಥವಾ ನಿಮ್ಮ ಮೂಡನ್ನು ಆಫ್ ಮಾಡ್ತಾ ಇರುತ್ತೆ, ಅಥವಾ ಬೇರೆ ಅನೇಕ ತೊಂದರೆಗಳಿಗೂ ಸಹ ಕಾರಣ ಆಗ್ತಾ ಇರುತ್ತೆ. ಈಗಿನ ಜನ್ರೇಷನಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಚಿಕ್ಕ ಏಜಿನ ಒಂದು ಮಹಿಳೆಯರಲ್ಲೂ ಸಹ ಕಂಡು ಬರೋದ್ರಿಂದ ಒಂದು ಮಗು ಪಡೆಯೋದಕ್ಕೂ ಸಹ ಅವ್ರಿಗೆ ಕಷ್ಟ ಆಗ್ಬೋದು. ಸೊ ಈ ಒಂದು ಇರೆಗ್ಯುಲರ್ ಪೀರಿಯಡ್ಸನ್ನು ಖಂಡಿತವಾಗ್ಲೂ ಒಂದು ಒಳ್ಳೆ ಲೈಫ್ ಸ್ಟೈಲನ್ನು ರೂಢಿ ಮಾಡಿಕೊಂಡ್ರೆ ಇದನ್ನು ಈಸಿಯಾಗಿ ಸುಧಾರಣೆಯನ್ನು ಮಾಡ್ಬೋದು. ಸೊ ಮೊದಲನೇದು ಹಿಪ್ ಬಾತ್. ಈ ಹಿಪ್ ಬಾತ್ ಅನ್ನೋದು ನೀವು ಡೈಲಿ ಸ್ನಾನಕ್ಕೆ ಹೋದಾಗ 10 ನಿಮಿಷ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ನೀವು ಸ್ನಾನಕ್ಕೆ ಹೋದಾಗ ಒಂದು ದೊಡ್ಡ ಟಬ್ಬಲ್ಲಿ ಬಿಸಿ ನೀರನ್ನು ತಗೊಂಡು ಅದರೊಳಗಡೆ ನೀವು ಕೂತ್ಕೋಬೇಕು. ನಿಮ್ಮ ಕಾಲು ಟಬ್ ಹೊರಗಡೆ ಇರಬೇಕು, ನಿಮ್ಮ ಒಂದು ಹಿಪ್ ಪೊಸಿಷನ್ನು ಟಬ್ ಒಳಗಡೆ ಇರಬೇಕು, ಅದು ನೀರಲ್ಲಿ ಡಿಪ್ ಆಗಿರಬೇಕು. ಆ ರೀತಿ ನಿಮ್ಮ ಹಿಪ್ ಪೊಸಿಷನ್ನು ಟಬ್ ಒಳಗಡೆ ಇರೋ ರೀತಿ, 2 ಕಾಲುಗಳು ಟಬ್ ಹೊರಗಡೆ ಇರೋ ರೀತಿ ನೋಡ್ಕೋಬೇಕು. 2 ಕಾಲುಗಳನ್ನು ಜೋಡಿಸ್ಕೊಂಡು ನಿಮ್ಮ ಕೈಗಳನ್ನು ನಿಮ್ಮ ಮಂಡಿಗಳಿಗೆ ಇಟ್ಕೊಂಡು ಹಿಡಿದುಕೊಂಡು ಕೂತ್ಕೋಬೇಕು. ಈ ರೀತಿ ಕೂತ್ಕೊಂಡು ನೀವು ಒಂದು ಅಶ್ವಿನಿ ಮುದ್ರೆಯನ್ನು ಮಾಡಬೇಕು. ಅಂದರೆ ನಿಮ್ಮ ಏನಲ್ ಮತ್ತು ವಜೈನಲ್ ಪಾರ್ಟ್ ಏನಿದೆ ಅದನ್ನು ಕಂಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಟೈಟ್ ಮಾಡೋದು, ರಿಲೀಸ್ ಮಾಡೋದು, ಆ ರೀತಿ ನೀವು ನಿಮ್ಮ ಒಂದು ಪ್ರೈವೇಟ್ ಪಾರ್ಟ್ ಅಥವಾ ಏನಸ್ ಪಾರ್ಟ್ ಮತ್ತು ವಜೈನಾ ಪಾರ್ಟ್ ಏನಿದೆ ಅದನ್ನು ನೀವು ಎಕ್ಸಸೈಸ್ ರೀತಿ ಟಬ್ ಒಳಗಡೆ ಕೂತ್ಕೊಂಡು ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಯುಟರಸ್ ಒಳಗಡೆ ಬ್ಲಡ್ ಫ್ಲೋ ಅನ್ನೋದು ಸರಿಯಾಗಿ ಆಗಿ ಸೊ ನಿಮ್ಮ ಯುಟರಸ್ಸು ಮತ್ತು ಫೆಲೋಪಿಯನ್ ಟ್ಯೂಬು ಒಂದು ರೆಗ್ಯುಲರ್ ಆಗಿ ವರ್ಕ್ ಮಾಡೋದಕ್ಕೆ, ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗೋವರೆಗೂ ಡೈಲಿ ನೀವು ಸ್ನಾನಕ್ಕೆ ಹೋದಾಗ ಈ ರೀತಿ ಹಿಪ್ ಬಾತನ್ನು ಮಾಡಬೇಕು. ಅಟ್ಲೀಸ್ಟ್ 3 to 4 ಮಿನಿಟ್ಸ್ ಈ ರೀತಿ ಮಾಡಬೇಕು. ತುಂಬ ಬೇಗ ಇರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಸರಿ ಹೋಗುತ್ತೆ. ರೆಗ್ಯುಲರ್ ಆಗಿ ಇದನ್ನು ಮಿಸ್ ಮಾಡದೆ ಮಾಡಬೇಕು. ಎರಡನೇ ಮುಖ್ಯವಾದ ಟಿಪ್ಪು, ಕಾಯಿ ಪಪ್ಪಾಯನ ತಿನ್ನಬೇಕು. ಅಂದರೆ ಅನ್ರೈಪಡ್ ಪಪ್ಪಾಯ, ಗ್ರೀನ್ ಕಲರ್ ಇರುವಂಥ ಪಪ್ಪಾಯನ ಸೇವನೆ ಮಾಡಬೇಕು. ಗ್ರೀನ್ ಕಲರ್ ಅನ್ರೈಪಡ್ ಪಪ್ಪಾಯ ಅದು ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯುಟರಸ್ಸಲ್ಲಿರುವಂಥ ಮಸಲ್ಸನ್ನು ಕಾಂಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಪಪ್ಪಾಯ ಹೆಲ್ಪ್ ಮಾಡುತ್ತೆ. ಸೊ ದಟ್ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸು ರೆಗ್ಯುಲರ್ ಆಗೋದಕ್ಕೆ ಸಹಕಾರಿಯಾಗಿರುತ್ತೆ. ಸೊ ಕಾಯಾಗಿರುವಂಥ ಒಂದು ಪಪ್ಪಾಯನ ಸಲಾಡ್ ಮಾಡ್ಕೊಂಡು ತಿನ್ನಿ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇದನ್ನು ನೀವು ಪೀರಿಯಡ್ಸ್ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಮೂರನೇದು ಜಿಂಜರ್ ವಾಟರ್. 1 ಲೋಟ ನೀರಿಗೆ 1 ಇಂಚು ಶುಂಠಿಯನ್ನು ತುರಿದು ಅದನ್ನು ಕುದಿಸಿ ಆ ನೀರನ್ನು ಕುಡಿಬೇಕು. ಆ ನೀರಿಗೆ ಸ್ವಲ್ಪ ಬೆಲ್ಲವನ್ನಾದರೂ ಸೇರಿಸ್ಕೊಂಡು ಜಿಂಜರ್ ವಾಟರನ್ನು ನೀವು ಫಿಲ್ಟರ್ ಮಾಡಿಕೊಂಡು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ರಿಮೂವ್ ಆಗಿ ರೆಗ್ಯುಲರ್ಗೆ ಬರುತ್ತೆ. ಇದು ರೆಗ್ಯುಲರ್ ಆಗಿ ಕುಡಿತಾ ಬರಬೇಕು. ಜಿಂಜರ್ ವಾಟರ್ ತುಂಬಾ ಎಫೆಕ್ಟಿವ್ ಆದ ರಿಸಲ್ಟ್ಸ್ ಅನ್ನೋದು ಕೊಡುತ್ತೆ. ಜಿಂಜರ್ ವಾಟರ್ಗೆ ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸ್ಕೊಂಡು ಕುಡಿಬೋದು. 4ನೇ ಮುಖ್ಯವಾದ ಪಾಯಿಂಟು, ಓವರ್ ವೆಯ್ಟು ಅಥವಾ ಒಬಿಸಿಟಿ ಇದ್ದರೆ ಖಂಡಿತವಾಗ್ಲೂ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದೇ ಇರುತ್ತೆ. ಅಂಥವರು ವೆಯ್ಟನ್ನು ಮ್ಯಾನೇಜ್ ಮಾಡೋಕ್ಕೆ ಅಥವಾ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಗಂತ ಒಂದು ವಾರದಲ್ಲಿ 10 ದಿನದಲ್ಲಿ ದಿಢೀರಂತ ವೆಯ್ಟ್ ಲಾಸನ್ನು ಆಗಬಾರ್ದು. ಈ ರೀತಿ ಆಗೋದ್ರಿಂದನೂ ಸಹ ದೇಹಕ್ಕೆ ತುಂಬಾ ತೊಂದರೆ ಆಗುತ್ತೆ. ಕೆಲವು ಡಿಫಿಷಿಯನ್ಸಿನೂ ಸಹ ಉಂಟಾಗುತ್ತೆ. ಆದ್ದರಿಂದ 3-4 ಮಂತ್ಸ್ ಟೈಮನ್ನು ತಗೊಳ್ಳಿ. ರೆಗ್ಯುಲರ್ ಡಯಟ್ ಫುಡ್ಡನ್ನು ಫಾಲೋ ಮಾಡಿ, ಎಕ್ಸಸೈಸನ್ನು ಫಾಲೋ ಮಾಡಿ ನಿಮ್ಮ ವೆಯ್ಟನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ತೊಗೊಂಬಂದು ಖಂಡಿತವಾಗ್ಲೂ ಇರೆಗ್ಯುಲರ್ ಪೀರಿಯಡ್ಸಿಂದ ರೆಗ್ಯುಲರ್ಗೆ ಬರ್ಬೋದು. ಮುಂದಿನ ಒಂದು ಮುಖ್ಯವಾದ ಪಾಯಿಂಟ್ ಅಂತ ಹೇಳಿದ್ರೆ ಯೋಗಾಸನಾಸ್. ನಮ್ಮ ದೇಹದಲ್ಲಿನ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಯೋಗಾಸನಗಳು ತುಂಬಾ ಉಪಯುಕ್ತವಾಗಿರುತ್ತೆ. ಹಸ್ತಪಾದಾಸನ, ಭದ್ರಾಸನ, ಸರ್ವಾಂಗಾಸನ, ವಕ್ರಾಸನ, ಧನುರಾಸನ, ಈ ಒಂದು ಆಸನಗಳು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು 1 ತಿಂಗಳಲ್ಲೇ ಕಳೆದೋಗುತ್ತೆ. ಸೊ ಈ ಎಲ್ಲ ಆಸನಗಳು ಮಹಿಳೆಯ ಒಂದು ಪೆಲ್ವಿಕ್ ರೀಜನನ್ನು ಆ್ಯಕ್ಟಿವ್ ಆಗಿ ಇಟ್ಟಿದ್ದು ಇರೆಗ್ಯುಲರ್ ಪೀರಿಯಡ್ಸ್ ಏನಿದೆ ಅದೆಲ್ಲ ತೊಲಗಿ ಹೋಗಿ ರೆಗ್ಯುಲರ್ ಪೀರಿಯಡ್ಸ್ಗೆ ನೀವು ಬರ್ತೀರಾ. ಸೊ ಮುಂದಿನ ಒಂದು ಮುಖ್ಯವಾದ ಪಾಯಿಂಟ್ ಅಂತ ಹೇಳಿದ್ರೆ ಮೆಡಿಟೇಷನ್.
ದೇಹದಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗುತ್ತೆ. ಅದರಿಂದನೂ ಸಹ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಶುರುವಾಗುತ್ತೆ. ಸೊ ಡೈಲಿ ನೀವು 1/4 ಗಂಟೆಯಿಂದ ಅರ್ಧ ಗಂಟೆ ಮೆಡಿಟೇಷನನ್ನು ಮಾಡ್ತಾ ಬರೋದ್ರಿಂದನೂ ಸಹ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ನಾರ್ಮಲ್ಗೆ ಬರುತ್ತೆ. ಸೊ ಫ್ರೆಂಡ್ಸ್, ಯಾವುದೇ ಏಜ್ ಗ್ರೂಪ್ ಮಹಿಳೆಯಾದರೂ ಈ ಕೆಲವೊಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡು ಅಳವಡಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ನಿಮಗೆ ನಾರ್ಮಲ್ಗೆ ಬಂದು ಲೈಫ್ ಅನ್ನೋದು ತುಂಬ ಹ್ಯಾಪಿಯಾಗಿ ಟರ್ನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಸಿ ಯು. ಬಾಯ್ ಗಾಯ್ಸ್.